ನಮ್ಮ ರಾಜ್ಯದಲ್ಲಿ ತನ್ನ ಮಹತ್ವವನ್ನು ಹೆಚ್ಚಿಸಿಕೊಳ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಜನರ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಇನ್ನು 10 ವರ್ಷದ ನಂತರ ಬೆಂಗಳೂರು ಹಬ್ಬವನ್ನು ಮೈಸೂರು ದಸರಾಕ್ಕೆ ಹೋಲಿಕೆ ಮಾಡುವಷ್ಟು ಮಟ್ಟಕ್ಕೆ ಇದು ಏರ್ತದೆ. ಜನರ ವಿಶ್ವಾಸ, ಜನರ ಆಸಕ್ತಿ ಅದನ್ನ ಕೆರಳಿಸುವಂತ ಒಂದು ಚಟುವಟಿಕೆ ಪ್ರವಾಸೋದ್ಯಮದ ಒಂದು ಭಾಗವಾಗಿ ಇದು ಬರುವಂಥದ್ದು. ಆ ಕಾರಣಕ್ಕೆ ಬೆಂಗಳೂರು ಹಬ್ಬದ ಸಂಘಟಕರೆಲ್ಲ ಇವತ್ತು ಬಹಳಷ್ಟು ಗಂಭೀರವಾಗಿ ಹಾಗೂ ತಮ್ಮ ಬಹಳಷ್ಟು ಸಮಯವನ್ನು ಇದರಲ್ಲಿ ತೊಡಗಿಸಿ, ಕೇವಲ ಸರ್ಕಾರದವರು ಮಾತ್ರವಲ್ಲ, ಇಲಾಖೆಯವರು ಮಾತ್ರವಲ್ಲ, ಏನು ವಾಲಂಟ್ರಿ ಆರ್ಗನೈಸೇಷನ್ಸ್ ಇವೆ, ಆ ಎಲ್ಲ ಸಂಸ್ಥೆಗಳು, ಎಲ್ಲ ನಾಯಕರುಗಳು ತಮ್ಮ ಸಮಯವನ್ನು ಕೊಟ್ಟು ಈ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. 350 ಇವೆಂಟ್ಸ್ ಆಗ್ತವೆ. 350 ಇವೆಂಟ್ಸ್ ವಿಲ್ ಬಿ ದೇರ್ ಇನ್ ದಿಸ್ ಬೆಂಗಳೂರು ಹಬ್ಬ. ನಾಟ್ ಎ ಸ್ಮಾಲ್ ಥಿಂಗ್. ಲಕ್ಷ ಜನ ಬರ್ತಾರೆ. ಎಲ್ಲ ರೀತಿಯ ಆಸಕ್ತರು ಸಹಿತ ಇಲ್ಲಿ ಬಂದು ಈ ಹಬ್ಬ ನೋಡಿ, ಹಬ್ಬದಲ್ಲಿ ಪಾಲ್ಗೊಂಡು ಸಂತೋಷವನ್ನು ಪಡೋದು, ಆನಂದವನ್ನು ಅನುಭವಿಸೋದು, ಇದೆಲ್ಲವನ್ನ ಮಾಡೋದರ ಮೂಲಕ ಕರ್ನಾಟಕ ಸಂಸ್ಕೃತಿಯನ್ನು, ಕನ್ನಡ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ರಾಷ್ಟ್ರದಲ್ಲಿಯ ಹಾಗೂ ಪರದೇಶ ವಿದೇಶಗಳಲ್ಲಿಯ ಹಲವು ಅನಿಸಿಕೆ, ಅಭಿಪ್ರಾಯ, ಘಟನೆ ಹಾಗೂ ನಾವು ತೋರಿಸ್ಬೇಕು ಜನರಿಗೆ ಅಂತ ಅನಿಸ್ತದೆ. ಅದು ಸಂಸ್ಕೃತಿಯ ವಿಚಾರ ಇರ್ಬೋದು, ಕಲೆಯ ವಿಚಾರ ಇರ್ಬೋದು, ಸಂಗೀತದ ವಿಚಾರ ಇರ್ಬೋದು, ಅವುಗಳೆಲ್ಲವನ್ನ ಜನರಿಗೆ ಮುಟ್ಟಿಸುವ ಪ್ರಯತ್ನವನ್ನ ಈ ಹಬ್ಬ, ಬೆಂಗಳೂರು ಹಬ್ಬ ಮಾಡ್ತದೆ. ಇದಕ್ಕೆ ಈ ಸಲ ಇನ್ನೂ ಹೆಚ್ಚು ಮೆರುಗು ಕೊಡಬೇಕು ಅಂತ ಹೇಳಿ ನಾವೇನು ಮೈಸೂರಲ್ಲಿ ಡಬಲ್ ಡೆಕ್ಕರ್ ಬಸ್ ಅನ್ನ ಅಡ್ಡಾಡಿಸ್ತಾ ಇದ್ವಿ. ಆ 3 ದೊಡ್ಡ ಅಮರಾವತಿ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಸ್ಗಳನ್ನ ಇಲ್ಲಿ ತರಿಸಿದ್ದೇವೆ. ಬೆಂಗಳೂರು ಪ್ರವಾಸಿಗರಿಗಂತೂ ಬಹುದೊಡ್ಡ ತಾಣ. ಆದ್ರೆ ಬಹಳ ವರ್ಷದಿಂದ ನಾವು ಈ ಬೆಂಗಳೂರನ್ನ ಪ್ರವಾಸಿಗರಿಗೆ, ಜನಸಾಮಾನ್ಯರಿಗೆ ತೆರೆದಿಟ್ಟಿರಲೇ ಇಲ್ಲ, ಅದನ್ನ ಮುಚ್ಚಿಟ್ಕೊಂಡಿದ್ವಿ. ಉದಾಹರಣೆ ಹೇಳಬೇಕು ಅಂದ್ರೆ ವಿಧಾನಸೌಧ is one of the greatest structures in the country, beautiful structures of the world. ಆದ್ರೆ ನಾವು ಬರೇ ವಿಧಾನಸೌಧಕ್ಕೆ ಕೆಲಸಕ್ಕೆ ಯಾರು ಬರ್ತಾರೆ ಅವ್ರ ಒಳಗೆ ಹೋಗೋದಕ್ಕೆ, ಅಥವಾ ಕೆಲಸ ಮಾಡಿಕೊಡೋರು ಯಾರು ಅವ್ರು ಮಾತ್ರ ಒಳಗೆ ಹೋಗೋದಕ್ಕೆ ಮಾತ್ರ ಅದನ್ನ ಸೀಮಿತಗೊಳಿಸಿದ್ವಿ. ಜನಸಾಮಾನ್ಯನಿಗೆ, ನೋಡುವವನಿಗೆ, ಪ್ರವಾಸಿಗನಿಗೆ ಅದರದ್ದು ಅವಕಾಶ ಇರಲಿಲ್ಲ. ಆದರೆ ಇವತ್ತು ವಿಧಾನಸೌಧವನ್ನು ಪ್ರವಾಸಿಗರಿಗೂ ಸಹಿತ ಆಹ್ವಾನಿಸಿ, ಆಮಂತ್ರಿಸಿ ಅದನ್ನ ನೋಡುವಂತ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರ್ತೀವಿ. ಹೀಗೆ ಹಲವು ಇಲ್ಲಿ ವಿಶೇಷತೆಗಳಿದಾವೆ ಬೆಂಗಳೂರದ್ದು. ಅವು ಇವತ್ತು ಈ ಬೆಂಗಳೂರನ್ನ ದೊಡ್ಡ ಪ್ರವಾಸಿ ತಾಣವನ್ನಾಗಿ ಮಾಡ್ತಾವು. ಒಂದು ರಾಜ್ಯ ಹಲವು ಜಗತ್ತುಗಳು ಅನ್ನುವ ನಮ್ಮ ಘೋಷವಾಕ್ಯ, ಆ ಘೋಷವಾಕ್ಯವನ್ನ ಸಾಬೀತುಪಡಿಸುವಂತ ಒಂದು ಬೆಂಗಳೂರು ಹಬ್ಬ ಇವತ್ತು ನಡೀತಾ ಇದೆ. ಸ್ಕೈವಾಕ್, ಅಂಡರ್ ಪಾಸ್ ಇರೋ ರಸ್ತೆಗಳಲ್ಲಿ ಅವ್ನು ಬಿಟ್ಟು ಅಡ್ಡಾಡಿ. ಎಷ್ಟು ಕಿಲೋಮೀಟರ್ ಬೆಂಗಳೂರೆಲ್ಲ ಇದೆಯಾ? ಬೆಂಗಳೂರು ಎಲ್ಲ ಅಲ್ಲ, ದೇರ್ ಬಿ ಸ್ಪಾಟ್ಸ್. ಯಾಕಂದ್ರೆ ಗಿಡ ಅವೆಲ್ಲ ನೋಡ್ಬೇಕಾಗ್ತದೆ. ಎಲ್ಲೆಲ್ಲಿ ಈ ಬಸ್ಸುಗಳು ಹೋಗೋದಕ್ಕೆ ಸಾಧ್ಯ, ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಾವು ಈಗ ನಿರ್ಣಯ ಮಾಡಿದ್ವಿ. ಆ ನಿರ್ಣಯದಂತೆ ಈ ಬಸ್ಗಳನ್ನ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾವು. ಅವ್ರಿಗೆ ಜ್ಞಾನಾರ್ಜನೆನೂ ಮಾಡ್ತಾವು, ಒಂದು ರೀತಿ ಆನಂದ, ಸಂತೋಷವನ್ನ ಉಂಟು ಮಾಡುವಂತೆ ಈ ಬಸ್ಗಳು ಉಪಯೋಗ ಆಗ್ತಾವು ಅಂತ ಹೇಳಿ ನನ್ನ ನಂಬಿಕೆ.